ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದೇನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಜಯ ಮೇಸ್ಟ್ರಿಗೆ ಅಡುಗೆ ಹೇಳ್ಕೊಡ್ತಾ ಇರ್ತಾಳೆ. ಇದು ಮಧ್ಯಾಹ್ನದ ಸಾಂಬಾರ್ಗೆ ಬೇಳೆ. ಇಲ್ಲೆಲ್ಲ ತರಕಾರಿ ಇಟ್ಟಿದ್ದೀನಿ. ಇಲ್ಲಿ ಅಕ್ಕಿ ಡಬ್ಬ ಇದೆ, ಅಲ್ಲೆಲ್ಲ ಬೇಳೆ ಡಬ್ಬ ಇದೆ. ಈ ಫ್ರಿಜ್ ನಲ್ಲಿ ಎಲ್ಲಾ ತರಕಾರಿ ತುಂಬಿಸಿಟ್ಟಿದೀವಿ. ಯಾರಾದ್ರೂ ಟೀ ಕಾಫಿ ಕೇಳಿದ್ರೆ ಹಾಲ್ ಕೂಡ ಇಲ್ಲೇ ಇದೆ. ಎಲ್ಲಾ ಸರಿಯಾಗಿ ನೋಡ್ಕೋಬಿಡಿ, ಮತ್ತೆ ಹೇಳ್ಕೊಡಕ್ ಆಗಲ್ಲ ಅಂತ ಜಯ ಹೇಳ್ತಿರ್ತಾಳೆ. ಇದೆಲ್ಲ ನನ್ ಕೈಲಿ ಆಗೋ ಕೆಲ್ಸ ಅಲ್ಲ ಜಯ ಅಂತ ಮೇಸ್ಟ್ ಹೇಳ್ತಾರೆ. ಮತ್ ಯಾಕೆ ಬಂದ್ರಿ? ಪಾಪ ಆ ಅಮ್ಮ ನಿಮ್ಮೇಲೆ ನಂಬಿಕೆ ಇಟ್ಟು ಅಡ್ಗೆ ಭಟ್ಟನಾಗಿ ಒಳಗಡೆ ಕರ್ಕೊಂಡಿದ್ದಾರೆ. ಈಗ ನೀವು ಆಗಲ್ಲ ಅನ್ಬಿಟ್ರೆ ಏನ್ ಮಾಡೋದು ಅಂತ ಜಯ ಹೇಳ್ತಾಳೆ. ಅಲ್ಲ ಜಯ, ವಿಷ್ಣು ಏನೋ ಹೇಳ್ದಲ್ಲ ಅಂತ ಮೇಷ್ಟ್ರು ಕೇಳ್ತಾರೆ. ಯೂಟ್ಯೂಬ್ ಅಲ್ಲಿ ನೋಡಿ ಅಡ್ಗೆ ಮಾಡೋಣ ಅಂತ ಹೇಳ್ದೆ ಅಮ್ಮ ಅಂತ ವಿಷ್ಣು ಹೇಳ್ತಾನೆ. ನೋಡಿಯಪ್ಪ, ಇಷ್ಟೇ ಸಿಂಪಲ್ ಅಂತ ಯೂಟ್ಯೂಬ್ ಅಲ್ಲಿ ಅಡ್ಗೆ ಮಾಡೋದು ತೋರಿಸ್ತಾ ಇರ್ತಾನೆ ವಿಷ್ಣು. ಮೊದ್ಲು ಗ್ಯಾಸ್ ಆನ್ ಮಾಡ್ಬೇಕು ಅಂತ ಮೇಷ್ಟ್ರು ಹೇಳ್ತಾರೆ. ಗ್ಯಾಸ್ ಆನ್ ಮಾಡಕ್ಕೆ ಅಂತ ಏನೋ ಹುಡುಕ್ತಾ ಇರ್ತಾನೆ ವಿಷ್ಣು. ಏನೋ ಹುಡುಕ್ತಾ ಇದೆಯಾ ಅಂತ ಜಯ ಕೇಳ್ತಾಳೆ. ಕಟ್ಟಿಪಟ್ನ ಹುಡುಕ್ತಾ ಇದೀನಮ್ಮ ಅಂತ ವಿಷ್ಣು ಹೇಳ್ತಾನೆ. ಅಯ್ಯೋ ವಿಷ್ಣು, ಸರಿಯಾಗಿ ಕೇಳಿಸ್ಕೊ, ಇದು ನಮ್ಮನೇಲಿರೋ ತರ ಗ್ಯಾಸ್ ಅಲ್ಲ, ಹಿಂಗ್ ಮಾಡಿದ್ರೆ ಉರಿಯುತ್ತೆ ಅಂತ ಗ್ಯಾಸ್ ಆನ್ ಮಾಡಿ. ಸರಿ, ಇವಾಗ ಶುರು ಮಾಡಿ ಅಂತ ಜಯ ಹೇಳ್ತಾಳೆ. ಮೊದ್ಲು ಕುಕ್ಕರ್ ಇಡ್ಬೇಕು, ಅಕ್ಕಿ ಹಾಕ್ಬೇಕು, ಬೇಯಿಸ್ಬೇಕಷ್ಟೇ ಅಂತ ವಿಷ್ಣು ಹೇಳ್ತಾನೆ. ಏಯ್, ಮೊದ್ಲು ಎಲ್ಲಾನು ತೊಳಿಬೇಕು ಕಣೋ ಅಂತ ಮೇಸ್ಟ್ ಹೇಳ್ತಾರೆ. ಕುಕ್ಕರ್ ತೊಳಿಬೇಕನಪ್ಪ ಅಂತ ವಿಷ್ಣು ಕೇಳ್ತಾನೆ. ಅಲ್ಲಾನೋ ಅಕ್ಕಿ ತೊಳಿಬೇಕು ಅಂತ ಮೇಸ್ಟ್ ಹೇಳ್ತಾರೆ. ರೀ, ಎರಡ್ನು ತೊಳಿರಿ, ಏನಾಗ್ಬಿಡತ್ತೆ, ಸಂಕೋಬಿಡ್ತೀರಾ ಅಂತ ಜಯ ಹೇಳ್ತಾಳೆ. ಸರಿ, ಕುಕ್ಕರು ಅಕ್ಕಿ ಎರಡೂ ತೊಳೆದ್ಬಿಡ್ತೀನಿ ಅಂತ ವಿಷ್ಣು ಹೋಗ್ತಾನೆ. ರೀ, ಹೀಗೇ ನೀವು ತರ್ಕ ಮಾಡ್ತಾ ಇದ್ರೆ ಮಧ್ಯಾಹ್ನದ ಅಡ್ಗೆ ಮಧ್ಯರಾತ್ರಿ ಆಗುತ್ತೆ. ಇದನ್ನೆಲ್ಲ ರಾತ್ರಿ ಪುರ್ಸತ್ತಿಂದ ನೋಡ್ಕೊಂಡು ನಾಳೆ ಮಾಡಿ, ಇವತ್ತು ಅಡ್ಗೆ ನಾನೇ ಮಾಡ್ಬಿಡ್ತೀನಿ ಅಂತ ಜಯ ಹೇಳ್ತಾಳೆ. ಅಷ್ಟರಲ್ಲಿಗೆ ವಿಕ್ರಮ್ ಬರ್ತಾನೆ. ಲೇ ಅಮ್ಮ, ಬೇತಾಳ ಫುಲ್ ಡಿಸ್ಟರ್ಬ್ ಆಗಿದ್ದಾಳೆ, ನೀನ್ ಅಲ್ಲೋಗ ಅವಳ ಜೊತೆ ಇರಮ್ಮ ಅಂತ ವಿಕ್ರಮ್ ಹೇಳ್ತಾನೆ. ಹೌದಾ, ಸರಿ ಇರು, ನಾನು ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ ಅಡ್ಗೆ ಮಾಡೋದೆಲ್ಲ ಹೇಳ್ಕೊಟ್ಟಿ ವೇದ ರೂಮಿಗೆ ಬರ್ತಾಳೆ ಜಯ. ಈ ಕಡೆ ವೇದ ಗೊಂಬೆ ಎಲ್ಲ ಇಟ್ಕೊಂಡು, ಯಾರ್ ನೀನು? ನಿನ್ನ ನಾನೇ ತಗೊಂಡಿದ್ದ, ಇಲ್ಲ ಯಾರಾದ್ರೂ ಗಿಫ್ಟ್ ಕೊಟ್ಟಿದ್ದ? ನೀನ್ ತುಂಬಾ ಮುದ್ದಾಗಿದ್ಯಾ, ಆದ್ರೆ ನನ್ಗೆ ನಿನ್ ನೆನ್ಪಿಲ್ಲ. ನೀನು ನಾನೇ ತಗೊಂಡಿದ್ದ ಇಲ್ಲ ಅಂತ ವೇದ ಹೇಳ್ತಾ ಇರ್ತಾಳೆ. ಅಷ್ಟಲ್ಲಿ ಜಯ ಒಳಗಡೆ ಬಂದು, ವೇದ ಏನಮ್ಮ ಮಾಡ್ತಾ ಇದೀಯ ಪುಟಾಣಿ ಅಂತ ಜಯ ಕೇಳ್ತಾರೆ. ಗೊತ್ತಿಲ್ಲಮ್ಮ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನ್ಗೆ ಗೊತ್ತಿಲ್ಲ ಅಮ್ಮ. ನನ್ಗೆ ಯಾಕೆ ಹಿಂಗೆಲ್ಲ ಆಯ್ತು? ಇದೆಲ್ಲ ಯಾವ್ದು ನಂದು ಅಂತ ಅನಿಸ್ತಾ ಇಲ್ಲ, ಆದ್ರೂ ಇಲ್ಲ ಇದು ನಿಂದೆ ಅಂತ ಹೇಳೋ ತರ ಅನಿಸ್ತಾ ಇದೆ. ನಾನ್ ಯಾರಂತಾನೆ ನನಗ್ ಗೊತ್ತಿಲ್ಲ. ಇದು ಒಂದ್ ಬದುಕಮ್ಮ. ಈ ಮನೆಯಲ್ಲಿ ನಾನು ಇದ್ದೆ ಅಂತಾನೆ ನನ್ಗೆ ಅನ್ನಿಸ್ತಾ ಇಲ್ಲ. ಈ ಮನೇಲಿರೋ ಯಾವ ವಸ್ತುಗಳ ಮೇಲೂ ನನ್ಗೆ ಕನೆಕ್ಷನ್ ಬರ್ತಾ ಇಲ್ಲ. ತಾಳಿ ಕಟ್ತವನ್ ಮೇಲೆ ಪ್ರೀತಿ ಇಲ್ಲ. ಇದೆಲ್ಲ ನನ್ಗೊಂಥರ ಅನಿಸ್ತಾ ಇದೆ ಅಮ್ಮ. ಪ್ರೀತಮ್ ಕಟ್ಟಿರೋ ತಾಳಿ ಮೇಲೆ ನನ್ಗೆ ವ್ಯಾಮೋಹ ಇದೆ, ಆದ್ರೆ ಅದೇ ಪ್ರೀತಮ್ ಇನ್ನೊಂದ್ಸಲ ತಾಳಿ ಕಟ್ತೀನಂದ್ರೆ ನನ್ ಮನ್ಸು ಒಪ್ತಾ ಇಲ್ಲ. ಇಲ್ಲಿ ಒಂದ್ ಗೆಜ್ಜೆ ಮಾತ್ರ ಇದೆ, ಆದ್ರೆ ಇನ್ನೊಂದ್ ಗೆಜ್ಜೆ ಬೇಕಂತ ತುಂಬಾನೇ ಅನಿಸ್ತಾ ಇದೆ. ಪ್ರೀತಮ್ ಒಂದೇ ಗೆಜ್ಜೆ ಇರೋದಲ್ವಾ, ಬಿಸಾಕು ಅಂತ ಹೇಳಿದಕ್ಕೆ ನಂಗೆ ಎಷ್ಟು ಕೋಪ ಬಂತು ಗೊತ್ತಾ? ನನ್ಗೆ ಪ್ರೀತಮ್ ಮೇಲೆ ಯಾಕೆ ಕೋಪ ಬರ್ತಾ ಇದೆ ಅಂತ ವೇದ ಹೇಳ್ತಾಳೆ. ಕಂದ, ಇವಾಗ ನೀನು ಸಮಾಧಾನ ಮಾಡ್ಕೋ ಅಂತ ಜಯ ಹೇಳ್ತಾಳೆ. ಅಮ್ಮ, ಕನ್ಸಿಲ್ದೆ ಬದುಕ್ಬಿಡ್ಬೋದು, ಆದ್ರೆ ನೆನ್ಪಿಲ್ದೆ ಬದುಕೋದಕ್ಕಾಗಲ್ಲ ಅಮ್ಮ. ಆಕ್ಸಿಡೆಂಟ್ ನಲ್ಲಿ ನಾನ್ ಸತ್ತೋಗಿದ್ರೆ ಒಳ್ಳೇದಿತ್ತು ಅನಿಸ್ತಾ ಇದೆ ಅಂತ ವೇದನ್ ಹೇಳ್ತಾಳೆ. ಅದನ್ ಕೇಳಿ ಜಯ, ಬಿಡ್ತು ಅನ್ನು, ಹಂಗೆಲ್ಲ ಮಾತಾಡ್ಬಾರ್ದು ಕಂದ ಅಂತ ಜಯ ಹೇಳ್ತಾಳೆ. ಅಷ್ಟ್ರಲ್ಲಿಗೆ ಅಜ್ಜಿ ಬರ್ತಾರೆ. ವೇದ ಪುಟ್ಟ, ಏನಾಯ್ತಮ್ಮ ನಿನ್ಗೆ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ವೇದ, ಹಂಗೆಲ್ಲ ಮಾತಾಡ್ಬಾರ್ದಮ್ಮ. ದೇವ್ರು ಎಲ್ಲರಿಗೂ ಒಂದಲ್ಲ ಒಂದ್ ಪರೀಕ್ಷೆ ಕೊಟ್ಟೇ ಕೊಡ್ತಾನೆ. ನಿನ್ ಪ್ರಪಂಚನೇ ಬೇರೆ ಇದೆ ಕಂದ, ಆದ್ರೆ ನೀನೇ ಪ್ರಪಂಚ ಅನ್ಕೊಂಡಿರೋರು ನಿನ್ ಮುಂದೆನೆ ಇದಾರೆ ಕಂದ. ನೋಡು, ನೀನ್ ಖುಷಿಯಾಗಿರೋಕೆ ಇದೊಂದು ನೆಪ ಸಾಕು. ನೀನ್ ಎದ್ರೂ ಅಗತ್ಯನೇ ಇಲ್ಲ. ಎಷ್ಟೋ ಜನಕ್ಕೆ ನೆನ್ಪುಗಳಿರುತ್ತೆ ಪುಟ್ಟ, ಆದ್ರೆ ಅದನ್ನೆಲ್ಲ ಹಂಚ್ಕೊಳಕ್ಕೆ ಅವ್ರ ಹತ್ರ ನಮ್ಮವ್ರು ಅಂತ ಯಾರು ಇರಲ್ಲ. ಆದ್ರೆ ನಿನ್ಗೆ ಹಂಗಲ್ಲ ಅಲ್ವಾ ಕಂದ? ನೋಡು, ನಾವೆಲ್ರೂ ಇದೀವಿ ಇಲ್ಲಿ. ಈಗ ನಿನಗ್ ನೆನ್ಪಿಲ್ದೇ ಇರ್ಬೋದು, ಆದ್ರೆ ಇವತ್ತಲ್ಲ ನಾಳೆ ನನ್ ಮಗುಗೆ ಅದು ಖಂಡಿತ ಬರುತ್ತೆ ಅಂತ ಜಯ ಹೇಳ್ತಾರೆ. ಹೌದು ವೇದ, ಕೃಷ್ಣ ಒಂದ್ ಮಾತು ಹೇಳ್ತಾನೆ, ಸುಖ ಇರ್ಲಿ ದುಃಖ ಇರ್ಲಿ ಈ ಸಮಯ ಕಳ್ದೋಗುತ್ತೆ ಅಂತ. ಹಂಗೇನೆ ನಿನ್ ಬದುಕಲು ಈ ಸಮಯ ಕಳ್ದೋಗುತ್ತೆ, ಸಮಾಧಾನ ಮಾಡ್ಕೋ ಪುಟ್ಟ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ, ನೀನ್ ಮಡ್ಲು ಮೇಲೆ ಮಲ್ಗಿದ್ದೀನಲ್ಲಮ್ಮ, ಇದು ಹಿಂದೆ ನಡೆದಿದೆ ಅಂತ ನನ್ಗನ್ನಿಸ್ತಾ ಇದೆ. ಹಾಗೆ ನಾಳೆ ದಿನ ನನ್ ಗಂಡನ್ ಮನೆಯವ್ರ ಬಗ್ಗೆ, ಅವ್ರು ನನ್ನವರು, ಹಿಂದೆ ಅವ್ರ ಜೊತೆ ನಾನ್ ಬದುಕಿದೆ ಅಂತ ನನ್ಗನ್ಸುತ್ತೆ ಅಲ್ವಮ್ಮ. ನಂಗ್ ನೆನ್ಪೆಲ್ಲ ಬರುತ್ತೆ ಅಲ್ವಾ ಅಂತ ವೇದ ಕೇಳ್ತಾಳೆ. ಖಂಡಿತ ಬರುತ್ತೆ ಪುಟ್ಟ ಅಂತ ಜಯ ಹೇಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಪ್ರೀತಮ್ ವೇದ ಪಾಸ್ಪೋರ್ಟ್ ಇಟ್ಕೊಂಡು ಅದನ್ನೇ ನೋಡ್ತಾ ಕಳ್ದೋಗಿರ್ತಾನೆ. ಅಷ್ಟ್ರಲ್ಲಿ ಚೈತ್ರ ಕಾಲ್ ಮಾಡ್ತಾರೆ. ಪ್ರೀತು, ಪಾಸ್ಪೋರ್ಟ್ ಬರ್ತಾ ಅಂತ ಚೈತ್ರ ಕೇಳ್ತಾರೆ. ಇದು ಬರೀ ಪಾಸ್ಪೋರ್ಟ್ ಅಲ್ಲ ಅಕ್ಕ, ನನ್ನ ಹೃದಯದೊಳಗಡೆ ಇರೋ ಕಟ್ಔಟ್. ಸಾರಿ, ನಾನು ಪಾಸ್ಪೋರ್ಟ್ ಅಲ್ಲಿರೋ ವೇದ ಫೋಟೋ ನೋಡ್ಕೊಂಡು ಕಳ್ದೋಗಿದ್ದೆ, ಅದ್ರಿಂದ ಹಂಗಂತ ಹೇಳ್ದೆ ಅಷ್ಟೇ ಅಂತ ಪ್ರೀತಮ್ ಹೇಳ್ತಾನೆ. ಪ್ರೀತು, ಹುಚ್ಚ ಆಗ್ಬಿಡ್ತಾ ಇದೀಯ ಕಣೋ ನೀನು ಅಂತ ಚೈತ್ರ ಹೇಳ್ತಾರೆ. ನಿಜವಾದ ಪ್ರೀತಿ ಇರೋದು ಹುಚ್ಚತನದಲ್ಲೇ ಅಲ್ವಾ ಅಕ್ಕ? ಎನಿವೇಸ್, ಪಾಸ್ಪೋರ್ಟ್ ಕಳ್ಸಿದ್ಕೆ ಥ್ಯಾಂಕ್ ಯು.
ಅಂತ ಪ್ರೀತಮ್ ಹೇಳ್ತಾನೆ. ಸರಿ ಪಾಸ್ಪೋರ್ಟ್ ಏನೋ ತರ್ಸ್ಕೊಂಡೆ, ಇವಾಗ ವೇದಾಗೆ ಏನ್ ಒಪ್ಪಿಸ್ತೀಯಾ? ಅದು ಮನೆಯವ್ರದೆಲ್ಲ ಕಣ್ ತಪ್ಸಿ. ಮೊನ್ನೆ ನೀನ್ ಅವಳನ್ನ ದೇವಸ್ಥಾನಕ್ಕೆ ಮರುಮಾಂಗಲ್ಯ ಧಾರಣೆಗೆ ಅಂತ ಕರ್ಕೊಂಡೋದಾಗ್ಲೆ ಆಗಿದ್ರಂಪ ಗೊತ್ತಲ್ವಾ? ಈ ಸಲನೂ ಅದೇ ತರ ಎಲ್ರಿಗೂ ಗೊತ್ತಾಗಿ ರಂಪ ಆದ್ರೆ ಕಷ್ಟ ಅಂತ ಚೈತ್ರ ಹೇಳ್ತಾರೆ. ಏನ್ ಮಾಡ್ಬೇಕಂತ ಸಡನ್ ಆಗಿ ನನ್ಗೂ ಒಳಿತಾ ಇಲ್ಲ ಅಕ್ಕ ಅಂತ ಪ್ರೀತಮ್ ಹೇಳ್ತಾನೆ. ಅಲ್ಲ ಕಣು, ಆ ವಿಕ್ರಮ್ ಕಡೆಗೆ ದೊಡ್ಡ ಸೈನ್ಯನೇ ಇದೆ, ಆದ್ರೆ ನೀನ್ ಮಾತ್ರ ಆ ಮನೆಯಲ್ಲಿ ಒಂಟಿಯಾಗೆ ಇದೀಯಾ. ನಾನಾದ್ರೂ ಅಲ್ಲಿ ನಿನ್ ಜೊತೆ ಬಂದಿದ್ರೆ ಚೆನ್ನಾಗಿರೋದೇನೋ, ಆದ್ರೆ ಅದಾಗಲ್ವಲ್ಲ ಅಂತ ಚೈತ್ರ ಹೇಳ್ತಾಳೆ. ಇಲ್ಲ ಅಕ್ಕ, ನನ್ ಪರವಾಗಿ ನಿಲ್ಲೋ ತರದವ್ರು ಇನ್ನೂ ಒಬ್ರಿದ್ದಾರೆ, ಅವ್ರನ್ನ ಈಗ್ಲೇ ಕರೆಸ್ತೀನಿ. ವೇದಾನ ಫಾರಿನ್ಗ್ ಬರೋದಕ್ಕೆ ನಾಜೂಕಾಗಿ ಒಪ್ಪಿಸ್ತಾರೆ. ಅಷ್ಟೇ ಅಲ್ಲ, ಇವ್ರು ಮಾಡೋ ಪ್ಲಾನ್ಗೆ ಕೌಂಟರ್ ಪ್ಲಾನ್ ಮಾಡೋದಕ್ಕೆ, ಇವ್ರ ಪ್ಲಾನ್ನೆಲ್ಲ ಅಟ್ಟರ್ ಫ್ಲಾಪ್ ಮಾಡೋದಕ್ಕೆ ನನ್ ಜೊತೆ ಕೈ ಜೋಡಿಸ್ತಾರೆ ಅಂತ ಪ್ರೀತಮ್ ಹೇಳ್ತಾನೆ. ಸರಿ, ಹಾಗಾದ್ರೆ ಲೇಟ್ ಮಾಡ್ಬೇಡ, ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊ ಅಂತ ಚೈತ್ರ ಹೇಳ್ತಾಳೆ. ಸರಿ ಅಕ್ಕ, ನಾನು ಈಗ್ಲೇ ಅವ್ರಿಗೆ ಫೋನ್ ಮಾಡಿ ನಿನ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿ ಪ್ರೀತಮ್ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಕೋಟೆ ರಾಜೇಂದ್ರ ಪ್ರೀತಮ್ ಮನೆಗ್ ಬರ್ತಾನೆ. ಹೋ ವಿಕ್ರಮ್, ನೀನು ಇಲ್ಲೇ ಇದೀಯಾ ಅಲ್ವಾ? ನಾನು ಮರ್ತೇ ಬಿಟ್ಟಿದ್ದೆ. ಈಗ ನಿನ್ ಹೆಂಡ್ತಿನ ನಮ್ ಪ್ರೀತಮ್ಮು ಇಟ್ಕೋ ಅಲ್ಲ ಇರ್ಸ್ಕೊಂಡಿದಾನಂತೆ. ತಾಳಿ ಕಟ್ತೆ ಎಷ್ಟ್ ದಿನ ಅಂತ ಮನೇಲಿ ಇಟ್ಕೊಳಕಾಗತ್ತೆ ಹೇಳು? ಅದಕ್ಕೆ ಮದ್ವೆಗ್ ಬೇಕಾಗಿರೋ ಎಲ್ಲಾ ಸಾಮಾನು ನಾನೇ ತಗೊಂಡ್ ಬಂದ್ಬಿಟ್ಟಿದೀನಿ. ತಾಳಿ ಕೂಡ ಇದೆ ನೋಡಿಲ್ಲಿ. ಇದನ್ನೇ ಪ್ರೀತಮ್ಮು ನಿನ್ ಹೆಂಡ್ತಿಗೆ ಕಟ್ಕೋಬೇಕಾಗಿರೋದು. ಡಿಸೈನ್ ಅವಳಿಗೆ ಇಷ್ಟ ಆಗುತ್ತೆ ಅಲ್ವಾ ಅಂತ ಕೋಟೆ ಇಡ್ತಾ ಇರ್ತಾನೆ. ಕೋಪ ಬಂದು ವಿಕ್ರಮ್ಗೆ ಹೊಡೆಯಕ್ ಹೋಗ್ತಾನೆ. ಅಷ್ಟರಲ್ಲಿ ಮೇಷ್ಟ್ರು ಬರ್ತಾರೆ. ನೋಡಿ ಕೋಟೆ ಸಾಹೇಬ್ರೆ, ವಯಸ್ಸಲ್ಲಿ ನೀವು ತುಂಬಾ ದೊಡ್ಡವರು, ಅದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಬರೀ ಸಂಸ್ಕೃತನೇ ಬರ್ತಾ ಇತ್ತು. ಅದನ್ನೆಲ್ಲ ನೀವು ಕೇಳಿಸ್ಕೊಳ್ಳೋದ್ ಬೇಡ ಬಿಡಿ. ಇವಾಗ ತಾವ್ ಸ್ವಲ್ಪ ಬಾಯಿ ಮುಚ್ಕೊಂಡ್ ಹೊರಡಿ ಅಂತ ವಿಕ್ರಮ್ ಹೇಳ್ತಾನೆ. ಏಯ್ ಅಂತ ಕೋಟೆ ಬರ್ತಾನೆ. ಅದನ್ನ ನಾನ್ ಹೇಳೋಕು ಮುಂಚೆ ನೀವೇ ಹೊರಟೋಗಿ 2 ಪ್ರೀಮಿಯರ್ ಪದ್ಮಿನಿ ಇಟ್ಕೊಂಡು ಬುಲ್ಡೋಜರ್ಗೆ ಗುದ್ದಾಗ್ ಬರ್ತಿರಲ್ಲ, ಆಗುತ್ತಾ ನಿಮ್ ಕೈಲಿ? ನೋಡಿ, ಮೊದ್ಲೇ ತುಂಬಾ ನೊಂದಿದೀವಿ, ಅದ್ರ ಮೇಲೂ ಉಪ್ಪಾಕಕ್ ಬರ್ಬೇಡಿ, ಹೊರಡಿ ಅಂತ ವಿಕ್ರಮ್ ಹೇಳ್ತಾನೆ. ಹುರ್ಕೋತಾ ಇದೆಯೇನೋ? ಹುರ್ಕೋ ಇನ್ನ ಚೆನ್ನಾಗ್ ಹುರ್ಕೋ. ಇದೇ ವೇದಾಗೋಸ್ಕರ ತಾನೆ ನೀನ್ ನನ್ನ ಸಾಮ್ರಾಜ್ಯನ ಬಿಟ್ಟು ಬಂದಿದ್ದು. ಈಗ ಅವಳಿಗೆ ಹಳೆದೆಲ್ಲ ಮರ್ತೋಗಿದೆ. ನೆನಪು ಬರುತ್ತಾ ಗೊತ್ತಿಲ್ಲ. ಇದೇ ಪ್ರೀತಮ್ ಜೊತೆ ಸಾಯೋವರೆಗೂ ಬದುಕ್ತಾಳ ಅದೂ ಗೊತ್ತಿಲ್ಲ. ಕಡೆದಾಗಿ ನಿನ್ಗೆ ಇನ್ನೂ ಒಂದ್ ಚಾನ್ಸ್ ಕೊಡ್ತೀನಿ. ನನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳು, ಮತ್ತೆ ನನ್ ಜೊತೆ ಸೇರಿಸ್ಕೊಂತೀನಿ ನಿನ್ನ ಅಂತ ಕೋಟೆ ಹೇಳ್ತಾರೆ. ನಾಯಕ್ರೆ, ಈ ಹಗಲ್ ಕನ್ಸ್ ಕಾಣೋರ್ನ ನೋಡಿದೀನಿ, ಆದ್ರೆ ಮಟ್ಮಟ ಮಧ್ಯಾಹ್ನ ಈ ರೇಂಜ್ ಕನ್ಸ್ ಕಾಣೋರ್ನ ಇವತ್ತೇ ನೋಡಿದ್ದು ಅಂತ ವಿಕ್ರಮ್ ಹೇಳ್ತಾನೆ. ಹೌದಾ, ಕೊಡ್ರೋ ಅದು ಅಂತ ಹೇಳಿ ತಾಂಬೂಲ ಇಸ್ಕೊಂಡು ಪ್ರೀತಮ್ ಕೊಡಕ್ ಹೋಗ್ತಾನೆ. ಅಷ್ಟ್ರಲ್ಲಿ ವೇದ ಬರ್ತಾಳೆ. ಓ ವೇದ ಬಾಮ ಅಂತ ಕೋಟೆ ಹೇಳ್ತಾನೆ. ಕೋಟೆ ನೋಡ್ತಾ ಇದ್ದಂಗೆನೆ ಹಳೆದೆಲ್ಲ ಏನೋ ನೆನ್ಪಾಗ್ತಾ ಇರುತ್ತೆ ವೇದಂಗೆ. ಇವ್ರು ಯಾರು? ಇವ್ರನ್ನ ಮುಂಚೆ ಎಲ್ಲೋ ನೋಡಿದೀನಿ ಅಂತ ಅನ್ನಿಸ್ತಾ ಇದೆ ಅಂತ ವೇದ ಕೇಳ್ತಾಳೆ. ನಾನು ಈ ವಿಕ್ರಮ್ ಇದಾನಲ್ಲ, ಆ ಹಳೆ ಯಜಮಾನ. ಇವನು ನಮ್ಮನೇಲೆ ಮಜೂರಿ ಕೆಲಸ ಮಾಡ್ಕೊಂಡಿದ್ದ. ತಲೆ ಮೇಲೆ ಹೊಡೆದು ಹೊರಗಡೆ ಹಾಕಿದ್ದೆ. ಪಾಪ ಹೊಟ್ಟೆ ಪಾಡಿಗೆ ಅಂತ ಪ್ರೀತಮ್ ಹತ್ರ ಬಂದಿದ್ದಾನೆ. ಅವನನ್ನ ಕ್ಷಮಿಸಿ ಈಗ್ಲೂ ಬಾ ಅಂತ ಕರಿತಾ ಇದ್ದೀನಿ, ಆದ್ರೆ ಅವನು ಬರಲ್ಲ ಅಂತ ಇದ್ದಾನೆ. ನೀನಾದ್ರೂ ಸ್ವಲ್ಪ ಹೇಳಮ್ಮ ಅಂತ ವೇದಂಗ್ ಹೇಳ್ತಾನೆ. ಅಲ್ಲ, ಅದೆಲ್ಲ ಅವ್ರ ಪರ್ಸನಲ್ಲು, ಅದನ್ನ ನಾನ್ ಹೆಂಗ್ ಹೇಳಕ್ಕಾಗುತ್ತೆ ಅಂತ ವೇದ ಹೇಳ್ತಾಳೆ. ಹಾಗೆ ನಾನು ನಿನ್ ಗಂಡ ಪ್ರೀತಮ್ ಇದಾನಲ್ಲ, ಅವ್ನ್ ಸ್ನೇಹಿತ. ನಿಮ್ಗೆ ಬೇಗ ಹುಷಾರಾಗ್ಲಿ ಅಂತ ನಾನು ಇದನ್ನ ತಗೊಂಡ್ ಬಂದಿದ್ದೀನಿ, ದಯವಿಟ್ಟು ತಗೋಬೇಕು ಅಂತ ವೇದ ಕೊಡಕ್ ಹೋಗ್ತಾ ಇರ್ತಾನೆ. ಅಷ್ಟ್ರಲ್ಲಿ ಅಜ್ಜಿ ಅಲ್ಲಿಂದ ಕರ್ಕೊಂಡ್ ಹೋಗ್ಬಿಡ್ತಾರೆ ವೇದಾನ. ಬರ್ತೀನಿ ತಮ್ಮ, ಬರ್ಲಾ ಅಂತ ಕೋಟೆ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಷ್ಟ್ರಲ್ಲಿ ವಿಕ್ರಮು, ಕೋಟೆ, ನಿನ್ಗೆ ಯೂನಿಫಾರ್ಮ್ ಒಂದಿಲ್ಲ ಅಷ್ಟೇ, ಅದ್ ಬಿಟ್ರೆ ನೀನ್ ಕೋಟೆ ತರ ಅಲ್ಲ, ಚಿಕ್ಕ ಮಕ್ಳು ತರ ಆಡ್ತಾ ಇದೀಯಾ. ಏನ PT ಮಾಸ್ಟರ್ಗೆ ಡ್ರಿಲ್ ಮಾಡೋದ್ ಹೆಂಗೆ ಅಂತ ಹೇಳ್ಕೊಡ್ತಾ ಇದೀಯಾ? ಇನ್ನು ಮುಂದೆ ಆಟನ ನಾನ್ ತೋರಿಸ್ತೀನಿ, ನೀನೀಗ ಹೋಗು ಅಂತ ವಿಕ್ರಮ್ ಹೇಳ್ತಾನೆ. ಕೋಟೆ ತುಂಬಾನೇ ಕೋಪ ಮಾಡ್ಕೊಂಡು ಅದ್ನಿಂದ ಹೋಗ್ಬಿಡ್ತಾನೆ. ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ವಿಕ್ರಮ್ ವೇದಾಗೋಸ್ಕರ ಡೈರಿ ತಗೊಂಡ್ ಬರ್ತಾನೆ. ಡೈರಿ ತಗೊಳ್ಳಿ ಅಂತ ವಿಕ್ರಮ್ ಹೇಳ್ತಾನೆ. ನಾನೇ ತಗೋಬೇಕಂತ ಇದ್ದೆ, ಅಷ್ಟ್ರಲ್ಲಿ ನೀವೇ ಅಂತ ವೇದ ಹೇಳ್ತಾಳೆ. ನನ್ ಹೃದಯಕ್ಕೆ ಗೊತ್ತಾಯ್ತು ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ನಿಮ್ ಹೃದಯಕ್ಕೆ ಗೊತ್ತಿರ್ಬೇಕು, ಡೈರಿ ಬರೆಯೋದು ತುಂಬಾ ಒಳ್ಳೆ ಅಭ್ಯಾಸ, ನೀವು ಯಾವ್ದನ್ನು ಮರ್ತಿಲ್ಲ ಅಲ್ವಾ ಅಂತ ವಿಕ್ರಮ್ ಹೇಳ್ತಾನೆ. ನಿಜವಾಗ್ಲೂ ಇದೇ ಕಾರಣಕ್ಕೆ ನಾನ್ ಡೈರಿ ತಗೋಬೇಕಂತ ಅನ್ಕೊಂತಾ ಇದ್ದದ್ದು. ಬೈ ದ ವೇ ಥ್ಯಾಂಕ್ ಯು ಅಂತ ವೇದ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವೇದ ಅಂತ ಕೂಕೊಂಡು ಯಾರೋ ಬರ್ತಾರೆ. ಯಾರು ಅಂತ ನೋಡಿದ್ರೆ ಅಲ್ಲಿ ಶೈಲು ಬಂದಿರ್ತಾಳೆ. ಅವಳನ್ನ ಮನೆಯವರೆಲ್ಲ ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಹೇಗಿದೀಯ ವೇದ? ಏನ್ ವೇದ ಹಾಗ್ ನೋಡ್ತಾ ಇದೀಯಾ? ನನ್ ಗುರ್ತ್ ಸಿಗ್ಲಿಲ್ವಾ ನಿನಗೆ? ಹೋ, ಅಣ್ಣ ಹೇಳ್ತಾ ಇದ್ದ ನಿನ್ಗೆ ಮೆಮೊರಿ ಲಾಸ್ ಆಗಿದೆ ಅಂತ, ಅದಕ್ಕೆ ನೀನ್ ಮರ್ತೋಗಿದ್ಯಾ ಅನ್ಸುತ್ತೆ ಅಂತ ಶೈಲು ಹೇಳ್ತಾಳೆ. ಅಣ್ಣನ ಯಾರು ಅಂತ ವೇದ ಕೇಳ್ತಾ ಇರುವಂಗೆನೆ ಪ್ರೀತಮ್ ಬರ್ತಾನೆ ಅಲ್ಲಿಗೆ. ನಾನೇ, ಇವಳು ನನ್ ತಂಗಿ. ಅಷ್ಟೇ ಅಲ್ಲ ವೇದ, ನಿನ್ ಕ್ಲೋಸ್ ಫ್ರೆಂಡ್ ಕೂಡ ಅಂತ ಪ್ರೀತಮ್ ಹೇಳ್ತಾನೆ. ಎಲ್ರು ಅದನ್ನ ಕೇಳಿ ತುಂಬಾನೇ ಶಾಕ್ ಆಗಿರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.